ಸಾಫ್ಟ್ ಆಗಿ ಇಡ್ಲಿ ಹೇಗ್ರಿ ಮಾಡಿದ್ರಿ? ಕಂದ ಕೈಲಾಶ್, ಯಾಕೆ ತಿಂಡಿ ತಿಂದೆ ಹೋಗ್ತಿದ್ಯಾ? ತಿನ್ಬೇಕು ಅನ್ನಿಸ್ತಿಲ್ಲ ಅಮ್ಮ. ಕೈಲಾಶ್ ಏನು ತಿಂದೇನೆ ಹೊರಟೋದ್ನಲ್ಲಮ್ಮ. ರಾಧಿಕನ್ ಕೈ ರುಚಿ ಅವನಿಗೆ ಅಭ್ಯಾಸ ಆಗಿದೆ. ಹೆಂಡತಿ ಪಕ್ಕದಲ್ಲಿ ಕೂತ್ಕೊಂಡು ಪ್ರೀತಿಯಿಂದ ಬಡಿಸೋದನ್ನ ಮಿಸ್ ಮಾಡ್ಕೋತಾ ಇದ್ದಾನೆ. ಅದಕ್ಕೆ ತಿಂಡಿ ತಿಂದೆ ಎದ್ದು ಹೋಗ್ಬಿಟ್ಟ. ನೀವ್ ತಿನ್ನಿ ಅದಕ್ಕೆ. ನನಗೂ ತಿನ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಸರಿ ಹೋಯ್ತು. ಹೀಗಾದ್ರೆ ನಾನ್ ಯಾವಾಗಮ್ಮ ಭಾವಂಗ್ ಹತ್ರ ಆಗೋದು? ಹೆಂಡತಿ ಮೇಲೆ ಕೈಲಾಶ್ಗೆ ಪ್ರೀತಿ ನರನರಗಳಲ್ಲೂ ಹರಿತಿದೆ. ಮೊದ್ಲು ಅದನ್ನ ಕಮ್ಮಿ ಮಾಡ್ಬೇಕು. ಕೂತ್ಕೊಳ್ಳಿ, ನಾವಾದ್ರೂ ತಿನ್ನೋಣ. ಪ್ರಿಯಾ, ನಾನಿನ್ ಹೋಗಿ ಬರ್ತೀನಿ. ಆಗ್ಲೇನಾ? ಇನ್ನೊಂದೆರಡು ದಿವಸ ಇದ್ದು ಹೋಗ್ಬೋದಲ್ಲ ಅಕ್ಕ? ನಿನ್ಗೆ ಗೊತ್ತಲ್ಲ ಪ್ರಿಯಾ, ನಿಮ್ ಭಾವ ನಾನ್ ಅಡಿಗೆ ಮಾಡಿದ್ರೇನೆ ಊಟ ಮಾಡೋದು. ಇಲ್ದಿದ್ರೆ ಅವ್ರು ಸರಿಯಾಗಿ ಊಟನೇ ಮಾಡಲ್ಲ. ಅಕ್ಕ, ನಾನ್ ಕೂಡ ಅವಾಗವಾಗ ಬರ್ತಿರ್ತೀನಿ, ನೀನ್ ಕೂಡ ಬಂದ್ ಹೋಗ್ತಿರಕ್ಕ? ಅದನ್ನ ಹೇಳ್ಬೇಕಾ ಪ್ರಿಯಾ? ಈಗ ನಾನ್ ಹೇಳೋದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋ. ಸಂಸಾರ ಅಂದ್ಮೇಲೆ ಸಮಸ್ಯೆಗಳು, ಕುಟುಂಬ ಅಂದ್ಮೇಲೆ ಕಷ್ಟಗಳು ಇದ್ದೇ ಇರತ್ತೆ. ನೀನ್ ಮುಂಚಿನ ತರ ಹುಡುಗಾಟ ಎಲ್ಲ ಬಿಟ್ಟು ಜವಾಬ್ದಾರಿಗಳನ್ನ ತಿಳ್ಕೊಂಡು ಗಂಡನ್ ಜೊತೆ ಮನಸ್ತಾಪ ಬಂದ್ರೆ ತಾಳ್ಮೆಯಿಂದ ಬಗೆಹರಿಸ್ಕೋ. ಅಕ್ಕ, ನನ್ನ ಅಪ್ಪನಿಂದ ಪ್ರೀತಿ ಮಾತ್ರ ಅಲ್ಲ, ಜವಾಬ್ದಾರಿಗಳನ್ನೂ ಕಲ್ತ್ಕೊಂಡಿದೀನಿ. ಸಮಸ್ಯೆ ಬಂದ್ರೆ ಅದನ್ನ ಸರಿಪಡಿಸೋ ಜಾಣ್ತನಾನು ಕಲ್ತಿದ್ದೀನಿ. ನನ್ ಗಂಡ ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ ತಿದ್ದಿ ಇನ್ಮುಂದೆ ಆ ಥರ ತಪ್ಪು ನಡೆದಿರೋ ಹಾಗೆ ನೋಡ್ಕೋತೀನಿ. ಅತ್ತೆ ಮಾವನ್ನ ಸ್ವಂತ ತಂದೆ ತಾಯಿ ಥರ ನೋಡ್ಕೋತೀನಿ. ಯು ಡೋಂಟ್ ವರಿ, ಐ ಟೇಕ್ ಕೇರ್ ಆಫ್ ಎವ್ರಿಥಿಂಗ್, ಯು ನೋ. ನಾನಾಗ್ಲಿ, ಅಪ್ಪ ಆಗ್ಲಿ, ಅಮ್ಮ ಆಗ್ಲಿ, ನಾವೆಲ್ಲರೂ ಬಯಸೋದು ನಿನ್ ಸಂತೋಷ ಮಾತ್ರನೇ. ಪ್ರಿಯಾ, ಪ್ರಿಯಾ ಅಕ್ಕ ಇಲ್ಲಿ ಎಲ್ಲರೂ ಹೇಗೋ ಮೀರಿರ್ತಾಳೆ. ಸರಿ, ನಡಿ. ನಿಮ್ ಮನೆಯವ್ರನ್ನೆಲ್ಲ ಕರಿ, ಅವ್ರಿಗೂ ಒಂದ್ ಮಾತು ಹೇಳಿ ಹೊರಡ್ತೀನಿ. ದೇವದಾಸ್, ಏನೇ ಹಾಕ್ ಕರಿತಿದ್ಯಾ? ನೀವಿಬ್ರೇ ಇರುವಾಗ ಹಾಕ್ ಕರ್ಕೋ, ಎಲ್ಲರೂ ಇರುವಾಗ ಮರ್ಯಾದೆ ಕೊಟ್ಟು ಕರಿಬೇಕು. ಸರಿ ಅಕ್ಕ. ಏನು ಅಂದ್ರೆ ಸ್ವಲ್ಪ ಬರ್ತೀರಾ? ಏನು? ಅಮರ್ ಅವ್ರೆ, ನಾನು ನಮ್ಮ ಅತ್ತೆ ಮನೆಗೆ ಹೊರಡ್ತೀನಿ. ಇದೇನ್ ರಾಧಿಕಾ ಅವ್ರೆ, ಇನ್ನೊಂದ್ ಸ್ವಲ್ಪ ದಿನ ಇದ್ದು ನಿಮ್ ತಂಗಿ ಪರಿಸ್ಥಿತಿನ ನಿಮ್ ಕಣ್ಣಾರೆ ನೋಡಿ ಆಮೇಲೆ ಹೊಡ್ತೀರಾ ಅನ್ಕೊಂಡಿದ್ನಲ್ಲ. ನನ್ ಪರಿಸ್ಥಿತಿ ನೋಡೋದಂದ್ರೇನು? ಐ ಮೀನ್, ಹೊಸದಾಗ್ ಸಂಸಾರ ಶುರು ಮಾಡಿದ್ಯಾ, ನಾನ್ ನೀನ್ ಹೇಗ್ ನೋಡ್ಕೋತೀನಿ, ನಿನ್ ಜೊತೆ ಹೇಗ್ ನಡ್ಕೋತೀನಿ ಅನ್ನೋ ಟೆನ್ಷನ್ ನಿಮ್ ಅಕ್ಕಂಗ್ ಇದ್ದೇ ಇರುತ್ತಲ್ವಾ. ನಮ್ ಜೊತೆ ಇದ್ರೆ ಅವ್ರಿಗೆಲ್ಲ ಗೊತ್ತಾಗುತ್ತಲ್ಲ. ನೀವ್ ನನ್ ಹೇಗ್ ನೋಡ್ಕೋತೀರಾ ಅಂತ ತಿಳ್ಕೊಳ್ಳೋಕೆ ಅಕ್ಕ ಏನ್ ನಮ್ ಜೊತೆ ಇರ್ಬೇಕಾಗಿಲ್ಲ. ನೀವ್ ನನ್ನ ಚೆನ್ನಾಗ್ ನೋಡ್ಕೊಂಡ್ರೆ ನಾನು ನಿಮ್ಮನ್ನ ಅದಕ್ಕಿಂತ ಚೆನ್ನಾಗ್ ನೋಡ್ಕೋತೀನಿ. ನೀವೇನಾದ್ರೂ ತೊಂದ್ರೆ ಕೊಟ್ರೆ ನಿಮಗ್ ಬುದ್ಧಿ ಹೇಳಿ
ನನ್ನನ್ನ ಚೆನ್ನಾಗಿ ನೋಡ್ಕೊಳ್ಳೋ ತರ ಮಾಡ್ತೀನಿ. ಅಮರ್ ಅವ್ರೆ, ನಮ್ ತಂದೆ ಆದ್ಮೇಲೆ ಮನೆಗ್ ದೊಡ್ಡ ಮಗಳಾಗಿ ನನ್ಗಿರೋ ಜವಾಬ್ದಾರಿಯಿಂದ ಈ ಮಾತು ಹೇಳ್ತಾ ಇದ್ದೀನಿ. ಪ್ರಿಯಾನ ಜೋಪಾನವಾಗಿ ನೋಡ್ಕೊಳ್ಳಿ. ನೀನ್ ಹೇಳ್ತಾ ಇರೋದು ನೋಡಿದ್ರೆ ಪ್ರಿಯಾನ್ ಚೆನ್ನಾಗಿ ನೋಡ್ಕೊ ಅಂತ ಇಂಡೈರೆಕ್ಟ್ ಆಗಿ ನನ್ನ ವಾರ್ನ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು ರಾಧಿಕಾ. ಆದ್ರೆ ಅದು ಯಾವುದು ನಡೆಯಲ್ವಲ್ಲ. ಪ್ರಿಯಾ, ನೀನು ಎಷ್ಟೇ ಜವಾಬ್ದಾರಿ ತಗೊಂಡ್ರೂ ಸರಿ, ಹೇಳ್ಬೇಕಾಗಿರೋ ಧರ್ಮ ನಂದಾಗಿರೋದ್ರಿಂದ ಹೇಳ್ತಾ ಇದ್ದೀನಿ. ನೀನ್ ಹುಷಾರಾಗಿರು. ನಿನಗ್ ಸರಿಪಡ್ಸಕ್ಕಾಗದೇ ಇರೋ ಸಮಸ್ಯೆ ಏನಾದ್ರೂ ಬಂದ್ರೆ ನಿಮ್ ಮಾವನವ್ರ ಹತ್ರ ಹೇಳು. ಮಾವ, ನನ್ನ ತಂಗಿ ಜವಾಬ್ದಾರಿ ನಿಮ್ದೆ. ಇವಳನ್ನು ನಿಮ್ಮಗಳ ಥರಾನೇ ನೋಡ್ಕೊಳ್ಳಿ. ಖಂಡಿತ ಅಮ್ಮ, ನೀನೇನು ಯೋಚನೆ ಮಾಡಬೇಡಮ್ಮ. ಪ್ರಿಯಾ ನನಗೆ ಇನ್ನೊಬ್ಳು ಮಗಳಿದ್ದ ಹಾಗೆ. ಒಂದ್ ವೇಳೆ ಅಮರ್ ಏನಾದರೂ ಕಿತಾಪತಿ ಮಾಡಿದ್ರೆ ಅವಳ ಸಹಾಯಕ್ಕೆ ನಾನು ನಿಂತು ನಾನೇ ಅವನ ಬುದ್ಧಿ ಕಲಿಸ್ತೀನಿ. ರಾಧಿಕಾ ಅವರೇ, ಇಷ್ಟೆಲ್ಲ ಹೇಳಿ ಹೋಗೋ ಬದಲು ನೀವೇ ಇನ್ನೊಂದು 4 ದಿನ ಇದ್ದು ನಿಮ್ಮ ತಂಗಿ ನಮ್ಮ ಕುಟುಂಬಕ್ಕೆ ಹೊಂದ್ಕೊಂಡ್ಮೇಲೆ ನೀವು ಹೊಡ್ಬೋದಲ್ವಾ? ನಾನೀಗ ಒಂದೇ ಕಡೆ ಇರೋದಕ್ಕೆ ಈಗ ನಮ್ಮ ಅಪ್ಪನ ಮಗಳಲ್ಲ, ನಂದು ಅಂತ ಒಂದು ಸಂಸಾರ ಇದೆ. ಅತ್ತೆ ಜವಾಬ್ದಾರಿ ಕೂಡ ನನ್ನ ಮೇಲಿದೆ. ನನ್ನ ಗಂಡನ ಬೇಕು ಬೇಡಗಳೆಲ್ಲ ನಾನೇ ನೋಡ್ಕೋಬೇಕು. ಇನ್ಮುಂದೆ ಇಲ್ಲಿ ಪ್ರಿಯಾ ಕೂಡ ನನ್ನ ಹಾಗೆ ತನ್ನ ಗಂಡನ್ನ, ಅತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೋತಾಳೆ. ನೀವು ಕೂಡ ಹಾಗೇನೆ ಒಬ್ಬ ಒಳ್ಳೆ ಗಂಡನಾಗಿರ್ತೀರಾ ಅಂತ ಭಾವಿಸ್ತೀನಿ. ನಾನು ಹೇಗಿರ್ತೀನಿ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸರಿ ಬಿಡಿ, ಹೊರಡಲೇಬೇಕು ಅಂತ ಇದ್ದೀರಾ, ನಾನೇ ಡ್ರಾಪ್ ಮಾಡ್ತೀನಿ, ಬನ್ನಿ. ಓ ಬೇಡ ಬೇಡ, ನಾನೇ ಹೋಗ್ತೀನಿ. ಮಾವ, ಅತ್ತೆ, ಹೋಗಿ ಬರ್ತೀನಿ. ನೇಹಾ, ಬಾಯ್. ಬಾಯ್. ಬಾಯ್ ಪ್ರಿಯಾ, ಹುಷಾರು. ರಾಧಿಕಾ ಅವರೇ, ನೀವು ಬೇಡ ಅಂದ್ರೂ ನನ್ನ ಮನ್ಸು ಒಪ್ತಾ ಇಲ್ಲ. ಬನ್ನಿ, ಡ್ರಾಪ್ ಮಾಡ್ತೀನಿ. ಅದರ ಅವಶ್ಯಕತೆ ಇಲ್ಲ. ಎಲ್ಲ ರೀತಿಲೂ ನನ್ನ ಗಂಡ ನನ್ನ ಜೊತೆನೇ ಇದ್ದಾರೆ, ಇನ್ಮುಂದೇನೂ ಇರ್ತಾರೆ. ಕರ್ಕೊಂಡು ಹೋಗೋದಕ್ಕಾಗ್ಲಿ ಕರ್ಕೊಂಡು ಬರೋದಕ್ಕಾಗ್ಲಿ ಇನ್ಯಾವುದಕ್ಕೆ ಆಗಲಿ ಇವರು ನನ್ನ ಜೊತೆನೇ ಇರ್ತಾರೆ. ನಿಮ್ಮ ಅಭಿಮಾನಕ್ಕೆ ತುಂಬ ಥ್ಯಾಂಕ್ಸ್. ಪ್ರಿಯಾ, ನಿನ್ ಹೊಸ ಲೈಫ್ ಶುರುವಾಗಿದೆ, ಎಲ್ಲ ಒಳ್ಳೇದಾಗುತ್ತೆ. ಆಫ್ ಕೋರ್ಸ್ ಭಾವನವ್ರೆ. ಕೈಲಾಶ್ ಅವರೇ, ಕುತ್ಕೊಳ್ಳಿ, ಕಾಫಿ ಕುಡ್ಕೊಂಡು ಹೋಗಿ. ನೇಹಾ, ಹೋಗಿ ಕಾಫಿ ತಗೊಂಡ್ ಬಾ. ಬೇಡ 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 ಬೇಡ. ರಾಧಿಕಾನ ಮನೆಗೆ ಡ್ರಾಪ್ ಮಾಡಿ ನಾನು ಆಫೀಸಿಗೆ ಹೋಗ್ಬೇಕು. ಇನ್ನೊಂದ್ಸಲಿ ಬರ್ತೀನಿ. ಜೆಂಟಲ್ಮ್ಯಾನ್, ಪ್ರಿಯಾನ ಮಾತ್ರ ಚೆನ್ನಾಗಿ ನೋಡ್ಕೋ. ಇಷ್ಟೊತ್ತು ನಿಮ್ ಶ್ರೀಮತಿಯವರು ಕೂಡ ಇದನ್ನೇ ಹೇಳ್ತಾ ಇದ್ರು. ನೀನ್ ನೋಡ್ಕೊಳ್ದೆ ಹೋದ್ರೂ ಪ್ರಿಯಾ ಸುಮ್ನೆ ಬಿಡಲ್ಲ ಅನ್ಕೋ. ಥ್ಯಾಂಕ್ ಯು ಭಾವನವ್ರೆ. ಎನಿವೆ, ಒನ್ಸ್ ಅಗೇನ್ ವಿಶಿಂಗ್ ಬೋತ್ ಆಫ್ ಯು ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಸರಿ, ಹೋಗಿ ಬರ್ತೀವಿ ಪ್ರಿಯಾ, ಹೋಗಿ ಬರ್ತೀವಿ. ಒಳ್ಳೇದಮ್ಮ, ಬನ್ನಿ. ಬಾ. ನನ್ನ ಜೊತೆ ಇಲ್ಲದೆ ಇದ್ದಿದ್ದು ಒಂದೇ ದಿನ ಆದ್ರೂ ನನಗೇನು ತೋಚ್ಲೇ ಇಲ್ಲ ರಾಧಿಕಾ. ಏನೋ ಕಳ್ಕೊಂಡಿರೋ ಥರ ಅನ್ನಿಸ್ತಾ ಇತ್ತು. ನನಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಯ್ತು.
ನನಗೆ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಆಯ್ತು ರಾಧಿಕಾ. ಯಾವ ವಿಷಯ ರೀ? ಡ್ರಿಂಕ್ಸ್ಗಿಂತ ಸಿಗರೆಟ್ಗಿಂತ ಪ್ರೀತಿ ಅನ್ನೋದು ದೊಡ್ಡ ಚಟ. ತುಂಬಾ ಪ್ರೀತಿಸೋರಿಂದ ದೂರ ಇರೋದು ತುಂಬಾ ಕಷ್ಟ. ಮನಸ್ಸು ಅನ್ನೋದು ಹುಚ್ಚ ಕುದುರೆ ಥರ. ಲಗಾಮ್ನ ಬಿಗಿ ಹಿಡಿದ್ರು ಕಷ್ಟ, ಸಡಿಲ ಮಾಡಿದ್ರು ಕಷ್ಟ. ಸರಿಯಾಗಿ ಹೇಳ್ದೆ ರಾಧಿಕಾ. ಆ ಮಾಯೆಯಲ್ಲಿ ಸಿಕ್ಕಾಕೊಂಡ್ರೆ ಹೊರಗೆ ಬರೋದು ತುಂಬಾ ಕಷ್ಟ. ಇಲ್ಯಾಕ್ ನಿಲ್ಸಿದ್ರಿ? ಅಮ್ಮ ಮೆಡಿಸಿನ್ಸ್ ತರಕ್ಕೆ ಹೇಳಿದ್ರು. ನೀನ್ ಕೂತಿರು, ನಾನು ಹೋಗಿ ತಂದ್ಬಿಡ್ತೀನಿ. ಸ್ವಲ್ಪ ಗಾಡಿ ನಿಲ್ಸು. ಯಾಕೋ ಏನಾಯ್ತು? ರಾಧಿಕಾ ಕಣೋ. ಹಾಯ್ ರಾಧಿಕಾ. ನಿನಗೆ ಪ್ರಪೋಸ್ ಮಾಡ್ತಾ ಇರೋದು ಅವಿನಾಶ್ ಅನ್ನೋದು ಮರಿಬೇಡ. ನೀನಾ? ಹೇಗಿದ್ಯಾ ರಾಧಿಕಾ? ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ಯಾ? ಅಲ್ಲಿ ಅಮರ್ ಮಾಡ್ತಿರೋದು ಚೆನ್ನಾಗಿದೆ. ಏನ್ ಹಾಗಂದ್ರೆ? ಏನೇ ಹೇಳು, ಅಮರ್ ತುಂಬಾ ಲಕ್ಕಿ. ನಿನ್ ಜೊತೆ ಸುತ್ತಾಡಿ ಆಮೇಲೆ ಕೈ ಬಿಟ್ಟ. ಈಗ ನಿನ್ ತಂಗಿನ ಮದ್ವೆ ಆಗಿದ್ದಾನೆ. ಅವನ್ಗೆಲ್ಲೋ ಮಚ್ಚೆ ಇರ್ಬೇಕು. ಅದಕ್ಕೆ ಅಕ್ಕ ತಂಗಿ ಇಬ್ರು ಜೊತೆನೂ ಚಕ್ಕಂದ ಆಡೋ ಅವಕಾಶ ಸಿಕ್ಕಿದೆ. ಮದ್ವೆ ಆಗಿರೋ ಹುಡುಗಿ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವೇನೋ ಇಡಿಯಟ್? ನಾನು ಹೇಳೋದ್ರಲ್ಲಿ ತಪ್ಪೇನಿದೆ? ಆದ್ರೂ ನಾನ್ ನಿನಗ್ ಪ್ರಪೋಸ್ ಮಾಡಿದಾಗ ನೀನು ಒಪ್ಕೊಂಡಿದ್ರೆ ಈಗ ಮದ್ವೆ ಆಗಿ ಚೆನ್ನಾಗಿರ್ತಾ ಇದ್ವಿ. ಈಗ ನೋಡು, ಅಮರ್ ಕೂಡ ಮೋಸ ಮಾಡ್ದ ನಿಂಗೆ. ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರೆ ಹಲ್ಲುದುರಿಸ್ಬಿಡ್ತೀನಿ. ಹೋಗಿಲ್ಲಿಂದ, ಹೋಗು. ಹೇ ಬಾರೋ ಹೋಗೋಣ. ಯಾರವನು ರಾಧಿಕಾ? ಗೊತ್ತಿರೋನು ರೀ. ಇಷ್ಟೊತ್ತು ಚೆನ್ನಾಗೇ ಇದ್ದೆ, ಈಗ ಯಾಕೆ ಸಡನ್ ಆಗಿ ಡಲ್ ಆಗಿದ್ಯಾ? ಹಾಗೇನೂ ಇಲ್ಲ ರೀ. ಹೊರಡಣ್ವಾ? ಅಲಿವೇಣಿ, ಇದನ್ನು ತಗೋ. ಹಾ, ತರಕಾರಿ. ಬೆಳಗ್ಗೆ ನಿಮ್ ಭಾವ ತಿಂಡಿ ಕೂಡ ಸರಿಯಾಗಿ ತಿನ್ಲಿಲ್ವೇ? ಈಗ್ಲಾದ್ರೂ ನೀನ್ ಮಾಡಿರೋ ಅಡಿಗೆ ಊಟ ಮಾಡಿ ನಿನ್ನ ಮೆಚ್ಕೋಬೇಕು. ಯಾರಯ್ಯ ಫೋನ್ ಮಾಡ್ತಿರೋದು? ಯಾಕಷ್ಟು ಹೆದರ್ಕೊಂಡು ಫೋನ್ ಕಟ್ ಮಾಡ್ತಿದ್ಯಾ? ಇನ್ಯಾರು ಮಾಡ್ತಾರೆ? ನನಗೆ ಸಾಲ ಕೊಟ್ಟು ನನಗೆ ಉಪಕಾರ ಮಾಡಿದವರು.
ತಗೊಂಡಿರೋ ಸಾಲನ ವಾಪಸ್ ಕೊಡ್ಲಿಲ್ಲ ಅಂತ ಒಳ್ಳೆ ರಾಕ್ಷಸನ್ ಥರ ಹಿಂದೆ ಬಿದ್ದಿದ್ದಾನೆ. ನೀನ್ ಜವಾಬ್ ಕೊಡ್ದೇನೆ ಹೀಗ್ ಫೋನ್ ಕಟ್ ಮಾಡ್ತಿದ್ರೆ ಅವನ್ ಬಂದು ಮನೆ ಬಾಗ್ಲಲ್ಲಿ ನಿಂತ್ಕೋತಾನೆ. ಆಗ ನಮ್ಗೆ ಈ ಸೂರ್ ಕೂಡ ಇರಲ್ಲ. ಸಾಲ ತೀರ್ಸೋದಿಕ್ಕೆ ಹಣ ಎಲ್ಲಿಂದ ತರಲಿ ಅಲಿವೇಣಿ? ದುಡ್ಡಿದ್ದಿದ್ರೆ ಅವ್ನ ಮುಖದ ಮೇಲೆ ಬಿಸಾಕ್ ಬರ್ತಿದ್ದೆ. ದಾರಿ ಸಿಕ್ತು ಕಣೆ ಅಲಿವೇಣಿ. ಏನ್ ಮಾತಾಡ್ತಿದ್ಯಾ? ಅಲ್ಲಿ ನೋಡು ಬೀರು ಬೀಗದ್ಕಿ. ಆ ಬೀಗದ ಕೀ ತಗೊಂಡು ನನಗೆ ಬೇಕಾಗಿರೋಷ್ಟು ದುಡ್ಡನ್ನ ಲಪ್ಟಾಯಿಸಿ ಮತ್ತೆ ಅದನ್ನ ಅದೇ ಜಾಗದಲ್ಲಿ ಇಟ್ಬಿಡ್ತೀನಿ. ಅಯ್ಯೋ ಬೇಡಯ್ಯ, ನನ್ ಮಾತ್ ಕೇಳು. ಏನೂ ಆಗಲ್ಲ, ನಾನು ನೋಡ್ಕೋತೀನಿ. ನಿಂತ್ಕೋ. ನನ್ ರೂಮಲ್ಲಿ ಏನ್ ಮಾಡ್ತಿದ್ದೆ ಅಣ್ಣ? ಅದು ಏನೋ ಬಿದ್ದಿದ್ದ ಶಬ್ದ ಕೇಳಿಸ್ತಮ್ಮ. ಅದೇನು ಅಂತ ನೋಡೋದಿಕ್ ಹೋಗಿದೆ.